ಆದರೆ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಪ್ರಾಯಶಃ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಶಾಂತಿ ಅಂತ ಕ್ರಾಂತಿ ಅವತ್ತಿನ ಕಾಲಕ್ಕೆ. ಅನ್ಕೋತೀನಿ. KGF-ನೇ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನಕ್ಕಾಗಲ್ಲ, ಅಂದ್ರೆ ಅನ್ಬಹುದು. ಒಂದು ಮಾರ್ಕೆಟ್ ಅನ್ನು ಸೃಷ್ಟಿ ಮಾಡ್ತು. ಅಷ್ಟು ಧೂಳು. ಆ ಬೆಟ್ಟದ ಹೆಸರೇ ಸೈನೈಡ್ ಬೆಟ್ಟ ಅಂತ. ಓಕೆ. ಅಂದರೆ ಚಿನ್ನ ಅಗಿಯುವ KGF-ನಲ್ಲಿ ಆ ಮಣ್ಣಿರುತ್ತಲ್ಲ, ಚಿನ್ನ ಎಲ್ಲ ತೆಗೆದ್ಮೇಲೆ ಆ ಮಣ್ಣನ್ನು ತಂದು ಗುಡ್ಡೆ ಹಾಕಿ ಆರ್ಟಿಫಿಷಿಯಲ್ ಆಗಿ ಸೃಷ್ಟಿಯಾಗಿರುವ ಬೆಟ್ಟ. ನನ್ನನ್ನು ಯಶನ ಬಿಟ್ಟರೆ ಇನ್ನಷ್ಟೂ ಜನ ಎವ್ರಿ ಸೆಕೆಂಡ್ ಡೇ ಆಸ್ಪತ್ರೆಗೆ ಹೋಗುವ ಪರಿಸ್ಥಿತಿ. ಅದಕ್ಕೆ ಪ್ರಶಾಂತ್ ನೀಲ್ ಅವರು, ವಿಜಯ್ ಕಿರಗಂದೂರ್ ಅವರು, ಅವರ ಎಫರ್ಟು ಪ್ರತಿದಿನ ಸೆಟ್ಟಲ್ಲಿ ನಾನು ಇದ್ದೇ ಅಲ್ಲ, ಪ್ರತಿದಿನ 1500 ಜನ ಸೆಟ್ಟಲ್ಲಿ, ಜೂನಿಯರ್ಸೇ 1500 ಜನ. ದರ್ಶನ್ ಸರ್, ನೀವು ಕಂಡ ದರ್ಶನ್ ಸರ್ ಬಗ್ಗೆ? ತುಂಬ ಒಳ್ಳೆ ಹುಡುಗ, ನೀನಾಸಮ್ ಟ್ರೈನ್ ಆದವನು. ರಂಗಭೂಮಿಯವರು ಅಂದರೆ ನಂಗೆ ತುಂಬ ಇಷ್ಟ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದರ್ಶನ್. ಪುನೀತ್ ಅವ್ರು ತೀರ್ಕೊಂಡಾಗ ನಮಗೆ ಇಡೀ ಸೆಟ್ಟು ಕೆಲಸ ನಿಮ್ಮ ಶೂಟಿಂಗ್ ನಡೀತಾ ಇತ್ತು, 2 ತಿಂಗಳು ನಿಂತೋಯ್ತು ಕೆಲಸ. 2 ತಿಂಗಳು ಒಂದು ಸೆಟ್ಟನ್ನು ಎಷ್ಟು ಬಾಡಿಗೆ ಅದು ಸ್ಟುಡಿಯೋಗೆ 2 ತಿಂಗಳಿಗೆ. ಬೇರೆಯವರು ನನಗೆ ಈ ಸಿನಿಮಾ ಮಾಡ್ತೀನಿ ಅಂತ ಹೊರಟಾಗಿ ಹೆದರಿಸ್ಬಿಟ್ಟಿದ್ರು. ಮುಳುಗೋಯ್ತು, ನಿನ್ನ ಮನೆ ಮಠ ಎಲ್ಲ ಮಾರ್ಕೊಂಡ್ಬಿಡ್ತೀಯ ಅಂದವರಿದ್ದರು. ನಿರ್ಮಾಪಕರನ್ನು ಹೇಗಾದರೂ ಉಳಿಸ್ಬೇಕು ಅನ್ನುವ ನಿರಂತರವಾದ ಪ್ರಯತ್ನವನ್ನು ದರ್ಶನ್ ಅವ್ರು ಮಾಡ್ತಾರೆ. ತುಂಬ ಪ್ರೀತಿಯಿಂದ ನಡ್ಕೋತಾರೆ. ಎಲ್ಲೂ ಸ್ಟಾರ್ಗಿರಿ ಎಲ್ಲ ಮಾಡೋಕ್ಕೆ ಹೋಗಲ್ಲ. ವರ್ಷಕ್ಕೆ ಅಣ್ಣವರ ಒಂದು 18 ಸಿನಿಮಾಗಳ ಎರದಿಂದ ಮೊಟ್ಟ ಮೊದಲ ಕನ್ನಡದ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲೂ ನೀವು ಭಾಗಿಯಾಗಿದ್ರಿ. ಕಣ್ಣಾರೆ ನೋಡ್ತೀರಾ, ಸಕ್ಸಸ್ನ ನೋಡ್ತೀರಾ. ಹಾಗೆ ಅಷ್ಟು KGF-ನೇ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನಕ್ಕಾಗಲ್ಲ, ಅಂದ್ರೆ ಅನ್ಬಹುದು. ಒಂದು ಮಾರ್ಕೆಟನ್ನು ಸೃಷ್ಟಿ ಮಾಡ್ತು. ಭಾಳ ದೊಡ್ಡ ಬೃಹತ್ತಾದ ಮಾರ್ಕೆಟನ್ನು, ಹಲವರ ಕಣ್ಣು ತೆರೆಸಿದ ಸಿನಿಮಾ ಅದು. ಆದರೆ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಪ್ರಾಯಶಃ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಅಂತ ಅನ್ಕೋತೀನಿ. ಆದರೆ ಅದು ಸಕ್ಸಸ್ಫುಲ್ ಸಿನಿಮಾ ಆಗಲಿಲ್ಲ. ಆ ಥರ ಇನ್ನು ಇವರು ದ್ವಾರಕೀಶ್ ಅವರು ಕೂಡ ಆಫ್ರಿಕಾದಲ್ಲಿ ಶೀಲಾ ಮತ್ತು ಹಲವು ಮಾಡಿದರು. ಆದರೆ ಯಶಸ್ಸಿನ ದೃಷ್ಟಿಯಿಂದ ಮೊದಲ ಬೃಹತ್ ಯಶಸ್ಸು KGF ಅಂತ ಹೇಳಬಹುದು. ಅದಕ್ಕೆ ಪ್ರಶಾಂತ್ ನೀಲ್ ಅವರು, ವಿಜಯ್ ಕಿರಗಂದೂರ್ ಅವರು, ಅವರ ಎಫರ್ಟು ಪ್ರತಿದಿನ ಸೆಟ್ಟಲ್ಲಿ ನಾನು ಇದ್ದೇ ಅಲ್ಲ, ಪ್ರತಿದಿನ 1500 ಜನ ಸೆಟ್ಟಲ್ಲಿ, ಜೂನಿಯರ್ಸೇ 1500 ಜನ. ನಾನು ಒಂದು ದಿವಸ ಒಳಗಡೆ ಹೋದರೆ 4 ದೊಡ್ಡ ಕಡಾಯಿಗಳಲ್ಲಿ ಬೇಯಿಸ್ತಾಯಿದ್ರು. ಏನು ಅಂದರೆ ಬರೀ ಮೊಟ್ಟೆಗಳು. ಏನ್ರಿ ಇಷ್ಟೊಂದು ಮೊಟ್ಟೆ, ಇವತ್ತು ಎಲ್ರಿಗೂ ಮೊಟ್ಟೆ ಕೊಡ್ತಾ ಇದ್ದೀವಿ, ಇಷ್ಟು ಜನಕ್ಕೆ ಮೊಟ್ಟೆ ಅಂದರೆ ಅಷ್ಟು ಮೊಟ್ಟೆಗಳು, ಅಷ್ಟು ಜನಕ್ಕೆ ಊಟ, ಅಷ್ಟು ದೊಡ್ಡ ಒಂದು 7-8 ಪೆಂಡಾಲು. ಒಂದೊಂದು ಪೆಂಡಾಲಲ್ಲಿ 50 ಜನ 60 ಜನ ಊಟ ಮಾಡುವ 7-8 ಪೆಂಡಾಲ್ಗಳು. ಬೃಹತ್ತಾಗಿತ್ತು. ಹಾಗೆ ತುಂಬ ಒಳ್ಳೆಯ ಸಂಬಳ ಕೂಡ ಕೊಟ್ಟರು. ಓಕೆ, ಮರೆಯೋಕ್ಕಾಗಲ್ಲ. ತುಂಬ ಮುಖ್ಯವಾದ ಕಾಲದಲ್ಲಿ ನಮಗೆ ರಂಗಶಂಕರ ನಡೆಸ್ತಾ ಇದ್ವಲ್ಲ, ರಂಗಶಂಕರ ಈಗಲೂ ಇದ್ದೀನಿ ಆ ಟ್ರಸ್ಟಿಯಾಗಿ. ತುಂಬ ಕಷ್ಟ ಇತ್ತು ಆ ವರ್ಷ, ಏನೋ ಒಂದು ಕಾರಣಕ್ಕೆ ದುಡ್ಡು ಬೇಕಾಗಿತ್ತು. ದೊಡ್ಡ ದುಡ್ಡು ಕೊಟ್ಟರು, ಇದು ಹಂಗೆ ಅಲ್ಲಿ ಕೊಟ್ಬಿಟ್ಟೆ. ಹಾಗಾಗಿ ಅಲ್ಲೇನೋ ಒಂದು ಆ ತರಹ ಅದು ಮರೆಯೋಕ್ಕಾಗಲ್ಲ. KGF ಜೊತೆಗೆ ಅವನು ಯಶು ಸಚ್ ಎ ಹ್ಯೂಮನ್ ಮ್ಯಾನ್. ಅಫ್ಕೋರ್ಸ್ ರಂಗಭೂಮಿಯಿಂದ ಬಂದವರಿಗೆ ಇರುವ ಮನುಷ್ಯತ್ವ ಅದು. ನಾನು ಇಬ್ಬರೂ ರಂಗಭೂಮಿಯಿಂದ ಬಂದವರು. ಅವನು ತುಂಬ ಹ್ಯೂಮನ್ ಆದ ವ್ಯಕ್ತಿ. 6 ಗಂಟೆಗೆ ಅಂತ ಡೈರೆಕ್ಟ್ರ್ ಹೇಳಿದರೆ 5:50ಕ್ಕೆ ಅವನಿರೋನು, ನಾನಾರು 5:55ಕ್ಕೆ ಹೋಗಿರ್ತಿದ್ದೆ. ನನಗಿಂತ 5 ನಿಮಿಷ ಮುಂಚೆ ಬಂದಿರೋ, ವಿತ್ ಫುಲ್ ರೆಡಿಯಾಗಿ ಬಂದಿರೋ. ಆಮೇಲೆ ಇಡೀ ಅವತ್ತಿನ ಸೀನು ಪೂರ್ತಿ ಅಷ್ಟು ಮಾತು ಕಲಿತು, ನಾನೇನಾದ್ರು ನನ್ನ ಮಾತನ್ನು ನನಗೆ ಹೇಳಿಕೊಟ್ಟು, ಆ ಥರ ಏನು ಸೂಪರ್ ಸ್ಟಾರ್ ಥರ ಏನು ಆ ಥರ ಬಿಹೇವಿಯರೇ ಅಲ್ಲ. ಸೋ ಹ್ಯೂಮನ್. ಸಂತೋಷ ಆಗುತ್ತೆ ಅಂಥವ್ರ ಜೊತೆ ಕೆಲಸ ಮಾಡೋಕ್ಕೆ. ಅಫ್ಕೋರ್ಸ್ ಆದರೆ ಆಮೇಲೆ ಅವ್ನು ದೊಡ್ಡ ಮನುಷ್ಯ ಆದ. ಇವತ್ತು ಕೈಗೆ ಸಿಗದೇ ಇರೋ ಅಷ್ಟು ಮೇಲೆ ಅಡಿಕೆ ಮರ ಮೇಲೆ ಹೋಗ್ಬಿಟ್ಟಿದೆ. ಅದು ನಮಗೆ ಸಂತೋಷ, ಹೆಮ್ಮೆಯ ವಿಷಯ. ನಮ್ಮವನೊಬ್ಬನು ನಮ್ಮ ಜೊತೆ ಇದ್ದವನು ಹೀಗೆ ಬೆಳೆದಿದ್ದಾನೆ, ಸಂತೋಷ ಆಗುತ್ತೆ. ಆ್ಯಂಡ್ ಅಲ್ಲಿ ಜೊತೆಗೆ ನೀವು ಹೇಳಿದ್ರಿ ಅಷ್ಟು ಜನ ಇದ್ರು, ಊಟ ತಿಂಡಿ ಅದು ಆ ವ್ಯವಸ್ಥೆ ಜೊತೆಗೆ ಪ್ರತಿಯೊಬ್ಬರು ಆ ಧೂಳಲ್ಲಿ, ಅಯ್ಯೋ ಬಿಸಿಲಲ್ಲಿ. ಬಿಡಿ, ನನ್ನನ್ನು ಯಶನ ಬಿಟ್ಟರೆ ಇನ್ನಷ್ಟೂ ಜನ ಎವ್ರಿ ಸೆಕೆಂಡ್ ಡೇ ಆಸ್ಪತ್ರೆಗೆ ಹೋಗುವ ಪರಿಸ್ಥಿತಿ. ಬೇದಿ, ಇದು ವೀಸಿಂಗ್ ಇಶ್ಯೂ, ಅಷ್ಟು ಧೂಳು. ಆ ಬೆಟ್ಟದ ಹೆಸರೇ ಸೈನೈಡ್ ಬೆಟ್ಟ ಅಂತ. ಓಕೆ. ಅಂದರೆ ಚಿನ್ನ ಅಗಿಯುವ KGF-ನಲ್ಲಿ ಆ ಮಣ್ಣಿರುತ್ತಲ್ಲ, ಚಿನ್ನ ಎಲ್ಲ ತೆಗೆದ್ಮೇಲೆ
ಆ ಮಣ್ಣನ್ನು ತಂದು ಗುಡ್ಡೆ ಹಾಕಿ ಆರ್ಟಿಫಿಷಿಯಲ್ ಆಗಿ ಸೃಷ್ಟಿಯಾಗಿರುವ ಬೆಟ್ಟ. ಓಕೆ. ಅದು ಕೃತಕ ಬೆಟ್ಟ. ಭೂಮಿ ಒಳಗಿಂದ ತೆಗೆದ ಮಣ್ಣು ತಂದು ಹಾಕಿ ಸೃಷ್ಟಿಯಾಗಿರುವ ಬೆಟ್ಟ. ಒಂದೊಂದು ವರ್ಷಕ್ಕೆ ಒಂದೊಂದು ಲೇಯರು ಅನ್ನೋಂಗೆ ಅಲ್ಲಿ ಒಂದು 400-500 ವರ್ಷದ ಲೇಯರ್ಗಳು ಕಾಣುತ್ತೆ ಕಣ್ಣಿಗೆ. ಅದು ಶೂಟಿಂಗ್ ಮಾಡ್ತಾ ಇವರು ಧೂಳು ಗೀಳು ಇದೆಲ್ಲ ಹೊಡಿತಾರಲ್ಲ, ಇದನ್ನು ನೋಡಿ ನೀನು ದೊಡ್ಡ ಬ್ಲೇಡ್ ಇರುವ ಫ್ಯಾನು ಅದನ್ನು ಆನ್ ಮಾಡ್ತಾರೆ. ಆ ಆನ್ ಮಾಡಿದ ಧೂಳು ಎದ್ದೇಳುತ್ತೆ. ಎಲ್ಲರೂ ಬಟ್ಟೆ ಏನೇನೋ ಪ್ರೊಟೆಕ್ಷನ್ ಇದ್ದರೂ ಎಲ್ರಿಗೂ ಯಾವಾಗಲೂ ಸಮಸ್ಯೆ, ಇನ್ಕ್ಲೂಡಿಂಗ್ ಕ್ಯಾಮರಾಮನ್, ಡೈರೆಕ್ಟರ್. ಯಾವತ್ತು ತುಂಬ ಕಷ್ಟಪಟ್ಟು ಶೂಟಿಂಗ್ ಮಾಡಿದ್ದಾರೆ. ಅದು ಕರಿ ಧೂಳು ಬೇರೆ, ಅದು ಸೈನೈಡ್ ಧೂಳು. ಹೊಟ್ಟೆಗೆ ಹೋಗ್ಬಿಟ್ರೆ ಪ್ರಾಣವೇ ಹೋಗ್ಬಿಡುತ್ತೆ. ತುಂಬ ಇಟ್ ವಾಸ್ ಅ ಡಿಫಿಕಲ್ಟ್ ಥಿಂಗ್. ಸೈನೈಡ್ ಅಂತ ಹೆಸರಿಟ್ಟಿದ್ದಾರೆ ಅಂದರೆ ಇಟ್ಸ್ ಅ ಪಾಯ್ಸನ್. ಹೌದು ಹೌದು. ಅದರೊಳಗಡೆ 1 kgಯಲ್ಲಿ 0.02 ಅಷ್ಟು ಸೈನೈಡ್ ಇರುತ್ತೆ ಆ ಧೂಳಲ್ಲಿ. ಅದು ಕನಿಷ್ಠ 0.1 ಅಷ್ಟು ಅಥವಾ 1.0 ಅಷ್ಟು ಆಗಿಬಿಟ್ಟಾಗ ಅದು ಒಳಗೆ ಹೋದರೆ ಪ್ರಾಣ ಹೋಗ್ಬಿಡುತ್ತೆ. ಒಳಗೆ ಹೋದ ನೆಕ್ಸ್ಟ್ ಮಿನಿಟ್ ಯು ಆರ್ ಡೆಡ್. ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಇದ್ದಿದ್ದರಿಂದ ಕಾಯಿಲೆಗಳು, ಹೊಟ್ಟೆ ಕೆಡುತ್ತೆ, ಇನ್ಫೆಕ್ಷನ್ಸು, ನೆಗಡಿ, ಕೆಮ್ಮು, ಜ್ವರ, ಎಲ್ಲರೂ ಕಷ್ಟಪಟ್ಟವ್ರು. ಅವ್ರು ಕಷ್ಟಪಟ್ಟು ಆ ಫೈಟ್ರ್ಗಳಂತೂ ಪಾಪ ಈಗ ನೆನೆಸ್ಕೊಂಡ್ರೆ ಅಯ್ಯೋ ಪಾಪ ಅನಿಸುತ್ತೆ ಈಗಲೂ. ಎಲ್ಲರ ಕಷ್ಟಕ್ಕೆ ಪರಿಶ್ರಮಕ್ಕೆ ತಕ್ಕ ಇರೋ ಒಂದು ಪ್ರತಿಫಲ ಸಿಕ್ತು ಅನ್ಸುತ್ತೆ. ನನಗೂ ಎಲ್ಲೋ ಕೇರಳಗೆ ಹೋದರೆ ನೀವು KGF ಅಲ್ಲಿ ಮಾಡಿದ್ದೀವ, ಆಂಧ್ರಾಗೆ ಹೋದರೆ KGF ಮಾಡಿದ್ದೀರಾ ಅಲ್ವಾ ಅಂತ ಮಾತಾಡಿಸ್ತಾರೆ. ಅದಕ್ಕಿಂತ ಒಳ್ಳೆಯ ರೋಲ್ ಮಾಡಿರ್ಬೋದು ನೀವು. ಯಾವುದು ಹೆಸರು ತಂದು ಕೊಡ್ತೋ ಅದು ಎಲ್ಲರ ಬಾಯಲ್ಲಿ ಉಳಿಯುತ್ತೆ. ಹೆಸರು ತಂದು ಕೊಡುವ ಪಾತ್ರಗಳು ಸಿಗೋದು ಕಷ್ಟ. ಏನೋ ಆಕ್ಸಿಡೆಂಟಲ್ ಆಗಿ ನನಗೂ ಒಂದು ಪಾತ್ರ ಅಂತದ್ದು ಸಿಕ್ತು. ಆಕ್ಸಿಡೆಂಟಲ್ ಅಂದರೆ ಹೇಗೆ ಸರ್? ಅದು ಆಕಸ್ಮಿಕ ಅಷ್ಟೇ. ಅವ್ರಲ್ಲಿಗೆ ಗಡ್ಡ ಇರೋ ಒಂದು ಕಲಾವಿದರು ಬೇಕಾಗಿತ್ತು, ನಾನು ಗಡ್ಡ ಬಿಟ್ಟಿದ್ದೆ ಅಷ್ಟೇ. ಇನ್ಯಾವ ವಿಶೇಷವು ನನಗೇನು ಅದ್ಭುತವಾದ ನಟ ಅಂತ ಯಾರು ಏನು ಪಾತ್ರ ಕೊಟ್ಟಿಲ್ಲ. KGF 3 ಬರುತ್ತದ ಏನಾದರೂ ಅದ್ರ ಬಗ್ಗೆ ಸುಳಿವು? ಅದು ಅವ್ರಿಗೆ ಗೊತ್ತಪ್ಪ. ಕರೆದ್ರೆ ನಾವು ಹೋಗಿ ಆ್ಯಕ್ಟ್ ಮಾಡ್ತೀವಿ. ನಂಗೆ ಖಂಡಿತ ಗೊತ್ತಿಲ್ಲ. ಅಷ್ಟೆಲ್ಲ ಒಳಗಿಳಿದು ತಿಳ್ಕೊಳ್ಳುವ ಪ್ರಯತ್ನ ನಾನು ಯಾವತ್ತೂ ಮಾಡಿಲ್ಲ, ಮುಂದೆನೂ ಮಾಡಲ್ಲ. ಮುಂದಿನ ನಿರ್ಮಾಣ ಸರ್? ಮುಂದಿಂದು ಒಂದು 6 ಸಿನಿಮಾ ಲೈನಪ್ ಆಗಿದೆ ಪ್ರೊಡ್ಯೂಸ್ ಆಗೋದಕ್ಕೆ. ಒಂದಾದ್ಮೇಲೆ ಒಂದು ಆಗುತ್ತೆ. ಅದರಲ್ಲಿ ದರ್ಶನ್ ಅವ್ರದ್ದು ಒಂದಿದೆ, ಅದು D59 ಅಂತ. ಅದು ಪ್ರಾಯಶಃ 2025 ಶೂಟಿಂಗ್ ಶುರು ಆಗಬಹುದು. ಪ್ರಾಯಶಃ 26ನೇ ಇಸ್ವಿಯಲ್ಲಿ ಜನ ನೋಡಬಹುದು. ಈ ಮಧ್ಯೆ ಬರುವ ಕೆಲವು ವರ್ಷಗಳಲ್ಲಿ ಒಂದಷ್ಟು ಸಿನಿಮಾಗಳನ್ನು ನಾನು ಡೈರೆಕ್ಟ್ ಮಾಡ್ತೀನಿ, ಬೇರೆಯವರು ಒಂದಷ್ಟು ಜನ ಡೈರೆಕ್ಟ್ ಮಾಡ್ತಾರೆ ನಮ್ಮ ಕಂಪ್ನಿಗೆ. ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ, ನೋಡೋಣ ಎಷ್ಟರ ಮಟ್ಟಿಗೆ ಅದು ಮಾರುಕಟ್ಟೆ ಮಾಡೋಕ್ಕಾಗುತ್ತೆ. ಈ ಕಷ್ಟ ಕಾಲದಲ್ಲಿ ಈಜೋಕ್ಕೆ ಬೇಕಾದ ಪ್ರಯತ್ನ. ಕಷ್ಟ ಕಾಲದಲ್ಲಿ ನೀರಿದ್ದಾಗ ಈಜೋದು ಕಷ್ಟ ಅಲ್ಲ, ನೀರೇ ಇಲ್ಲದೆ ಇದ್ದಾಗ ಈಜಬೇಕಲ್ಲ. ಅದು ಮೊಣಕಾಲುವರೆಗಾರು ನೀರಿದ್ದರೆ ಕಷ್ಟಪಟ್ಟು ಏನೋ ಒಂದು ಈಜುವಂಗೆ ನಟನೆ ಮಾಡ್ಬೋದು. ಅದು ಅಂಗಾಲ್ವರೆಗೂ ಇಲ್ಲ ನೀರು, ಅಂಗಾಲು ಒದ್ದೆ ಆಗ್ತಿಲ್ಲ ನೀರಲ್ಲಿ. ಅಂಗಾಲು ಒದ್ದೆ ಆಗದಿರೋ ನೀರಲ್ಲಿ ಈಜುವ ನಾಟಕ ಮಾಡೋದು ಕಷ್ಟ. ಪ್ರಯತ್ನ ಪಡ್ತಾ ಇದ್ದೀವಿ. ಆ್ಯಂಡ್ ಡಿ ಬಾಸ್ ಜೊತೆ 3ನೇ ಸಿನಿಮಾ ಅಂದರೆ ಅಲ್ಲಿಗೆ ಅದು 4ನೇದು ಮಾಡ್ತೀವಿ. ಸೊ 3 ಸಿನಿಮಾ ಅಂದರೆ ನಿಮ್ಮ ಅವ್ರ ಒಡನಾಟದ ಬಗ್ಗೆ ಆ್ಯಂಡ್ ದರ್ಶನ್ ಸರ್, ನೀವು ಕಂಡ ದರ್ಶನ್ ಸರ್ ಬಗ್ಗೆ? ತುಂಬ ಒಳ್ಳೆ ಹುಡುಗ, ನೀನಾಸಮ್ ಟ್ರೈನ್ ಆದವನು. ರಂಗಭೂಮಿಯವರು ಅಂದರೆ ನಂಗೆ ತುಂಬ ಇಷ್ಟ. ಇಷ್ಟೇ, ರಂಗಭೂಮಿ ಯಾವುದೇ ವ್ಯಕ್ತಿಗೆ ಮನುಷ್ಯ ಆಗೋದನ್ನು ಕಲಿಸುತ್ತೆ. ರಂಗಭೂಮಿಯ ಅನುಭವದಿಂದ ಬಂದ ಯಾವುದೇ ವ್ಯಕ್ತಿ ಎಲ್ಲರನ್ನೂ ಸಮಾನವಾಗಿ ನೋಡ್ತಾನೆ. ಹಾಗೆ ದರ್ಶನ್ ಕೂಡ ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೆ. ನಾವು ಕರೆದ ಟೈಮಿಗೆ ಬರ್ತಾರೆ, ತೊಂದರೆ ಕೊಡಲ್ಲ. ಎಕ್ಸೆಪ್ಟ್ ಅವ್ರಿಗೇನೋ ಕೈ ಕಾಲು ನೋವುಗಳಿದ್ದಾವೆ, ತುಂಬ ಮೈಕೈಯೆಲ್ಲ ಗಾಯ ಮಾಡ್ಕೊಂಡಿದ್ದಾರೆ. ಶೇಕ್ಸ್ಪಿಯರ್ನ ಕೊರಿಯೋಲನಸ್ ನಾಟಕದ ಒಂದು ಮಾತು ನೆನಪಾಗುತ್ತೆ. ಅದರಲ್ಲಿ ಒಬ್ಬ ಸೈನಿಕನನ್ನು ಹೆಂಗೆ ವರ್ಣಿಸೋದು ಅಂದರೆ, ಅವನ ಮೈ ಮೇಲೆ ಎಷ್ಟು ಗಾಯ ಆಗಿದೆ ನೋಡು, ಅದರಿಂದ ಅವನು ಎಂಥ ಸೈನಿಕ ಅಂತ ಗೊತ್ತಾಗುತ್ತೆ ಅಂತ ಒಂದು ಮಾತಿದೆ ಶೇಕ್ಸ್ಪಿಯರ್ ನಾಟಕದ್ದು. ಹಾಗೆ ಲೆಕ್ಕ ಹಾಕಿದ್ರೆ ಅವ್ರ ಮೈಯೆಲ್ಲ ಕಾಲಲ್ಲೇನೋ ತೊಂದರೆ, ಕೈಯಲ್ಲೇನೋ ತೊಂದರೆ, ಮೊಣಕೈಯೇನೋ ತೊಂದರೆ, ಆದರೂ ಪಾಪ ಸಿಕ್ಕಾಪಟ್ಟೆ ಕೋಆಪರೇಟಿವ್. ನಿರ್ಮಾಪಕರನ್ನು ಹೇಗಾದರೂ ಉಳಿಸ್ಬೇಕು ಅನ್ನುವ ನಿರಂತರವಾದ ಪ್ರಯತ್ನವನ್ನು ದರ್ಶನ್ ಅವ್ರು ಮಾಡ್ತಾರೆ. ತುಂಬ ಪ್ರೀತಿಯಿಂದ ನಡ್ಕೋತಾರೆ. ಎಲ್ಲೂ ಸ್ಟಾರ್ಗಿರಿ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಅಂದರೆ ಬೇರೆಯವರು ನನಗೆ ಈ ಸಿನಿಮಾ ಮಾಡ್ತೀನಿ ಅಂತ ಹೊರಟಾಗಿ ಹೆದರಿಸ್ಬಿಟ್ಟಿದ್ರು. ಮುಳುಗೋಯ್ತು, ನಿನ್ನ ಮನೆ ಮಠ ಎಲ್ಲ ಮಾರ್ಕೊಂಬಿಡ್ತೀಯ ಅಂದವರಿದ್ದರು. ಇನ್ ಕಾಂಟ್ರಾಸ್ಟ್
ಸೋ ಗುಡ್, ಅನ್ಬಿಲೀವಬಲಿ ಹ್ಯೂಮನ್. ಯಾರಿಗೋ ಪಕ್ಕದಲ್ಲಿದ್ದವನು ಯಾರಿಗೋ ಏನೋ ಸಣ್ಣದು ಏನೋ ಆಯಿತು ಅಂದರೆ ತಾವೇ ಹೊತ್ಕೊಂಡು ಓಡ್ತಾರೆ ಆಸ್ಪತ್ರೆಗೆ, ತಾವೇ ಕೈ ಹಿಡಿದ ಮೇಲೆ ಕೆತ್ತಾರೆ. ಅಂದರೆ ನಾನು ಮೆಟಫಾರಿಕಲ್ಲಾಗಿ ಹೇಳ್ತಾ ಇದ್ದೀನಿ. ಆ ತರಹದ ವ್ಯಕ್ತಿ. ನನಗೆ ವೈಯಕ್ತಿಕವಾಗಿ ಕಮರ್ಷಿಯಲ್ ಸಿನಿಮಾದ ದೊಡ್ಡ ತಿಳುವಳಿಕೆ ಇಲ್ಲದೆ ಇದ್ದವನು. ಚಿತ್ರಕಥೆ ಬರೆದಿರ್ಬೋದು, ರವಿಚಂದ್ರನ್ ಅವರ ಸುಮಾರು 10-11 ಸಿನಿಮಾ ಕೆಲಸ ಮಾಡಿರ್ಬೋದು. ಏನೇ ಆದರೂ ಮಾರ್ಕೆಟಿಂಗ್ ಗೊತ್ತಿರಲಿಲ್ಲ, ಅದನ್ನು ಮಾರ್ಕೆಟ್ ಮಾಡುವಾಗ ಏನೇನು ಮಾಡಬೇಕು ಗೊತ್ತಿರಲಿಲ್ಲ. ಸುಮಾರು ಕಡೆ ಸ್ವತಃ ದರ್ಶನ್ ಅವರು ನಮ್ಮ ಮೊದಲನೇ ಸಿನಿಮಾದಲ್ಲಿ ಸಹಾಯಕ್ಕೆ ನಿಂತರು. ಹೀಗಾಗಿ ಮೊದಲನೇ ಸಿನಿಮಾ ಯಜಮಾನದಲ್ಲೂ ಒಳ್ಳೆಯ ಹಾಕಿದ ಹಣಕ್ಕಿಂತ ಹೆಚ್ಚಿಗೆ ಹಣವನ್ನು ಸಂಪಾದಿಸಿದ್ವಿ. ಕ್ರಾಂತಿಯಲ್ಲೂ ಕೂಡ ಲಾಭವನ್ನೇ ಮಾಡಿದ್ವಿ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದರ್ಶನ್. ಪುನೀತ್ ಅವ್ರು ತೀರ್ಕೊಂಡಾಗ ನಮಗೆ ಇಡೀ ಸೆಟ್ಟು ಕೆಲಸ ನಿಮ್ಮ ಶೂಟಿಂಗ್ ನಡೀತಾ ಇತ್ತು, 2 ತಿಂಗಳು ನಿಂತೋಯ್ತು ಕೆಲಸ. 2 ತಿಂಗಳು ಒಂದು ಸೆಟ್ಟನ್ನು ಎಷ್ಟು ಬಾಡಿಗೆ ಅದು ಸ್ಟುಡಿಯೋಗೆ 2 ತಿಂಗಳಿಗೆ. ಅದೆಲ್ಲ ಅವರು ಹಂಗೆ ಹೌದಾ ಹಿಂಗಾಯ್ತಾ ಕಷ್ಟ ಆಯಿತಾ ಮ್ಯಾನೇಜ್ ಮಾಡೋಣ. ಆ ತರಹ ಜೊತೆಯಲ್ಲಿ ನಿಂತ್ಕೊಳ್ಳುವ ಒಬ್ಬ ಸೂಪರ್ ಸ್ಟಾರ್ ಇದ್ದಾಗ ಕೆಲಸಗಳು ಹಗುರ ಆಗುತ್ತೆ, ಟೆನ್ಷನ್ ಇಲ್ಲದೆ ಕೆಲಸ ಮಾಡ್ಬೋದು. ನಾವು ಅಂದ್ಕೊಂಡಿದ್ದನ್ನು ಪೂರ್ತಿಯಾಗಿ 102% ಅಂದುಕೊಂಡಿರುವ ಹಾಗೆ ತೆಗೆಯೋ ಅವಕಾಶ ಇರುತ್ತೆ. ಆಮೇಲೆ ಅವರು ಬೆಳಗ್ಗೆ ಜಿಮ್ ಮಾಡಿ ಅರ್ಧ ಗಂಟೆ ಅವ್ರ ಸ್ನಾನ ಆಗಿ ಅಷ್ಟೇ ಸಮಯ ಅವ್ರು ಕೇಳೋದು. ಬೆಳಗ್ಗೆ ಸುಮಾರು 5 ಗಂಟೆಯಿಂದ 8 ಗಂಟೆ ಜಿಮ್ ಮಾಡ್ತಾರೆ. 9 ಗಂಟೆಗೆ ಮನೆಯಿಂದ ಹೊರಡ್ತೀನಿ ಸರ್, ನಿಮ್ಮ ಸೆಟ್ಟಲ್ಲಿ ಹತ್ತಿರ ಇದ್ದರೆ 9:15 ಬರ್ತೀನಿ, ಇದು 10 ಗಂಟೆಗೆ ಬರ್ತೀನಿ ಅಂತಾರೆ. ಬಂದವರು ಮೇಕಪ್ ಹಾಕ್ಕೊಂಡು ಇಳಿದ್ರೆ ತಿರ್ಗಾ ನಾವು ಬ್ರೇಕ್ ಅನ್ನುವವರೆಗೆ ಜಾಗ ಬಿಟ್ಟಿದ್ದೇಳಲ್ಲ, ಎಲ್ಲೋ ಕ್ಯಾರವಾನ್ಗೆ ಹೋಗಿ ಕೂತ್ಕೊಂಡ್ಬಿಡೋದು. ಅಲ್ಲೇ ಕ್ಯಾಮ್ರಾ ಪಕ್ಕನೇ ಕೂತಿರ್ತಾರೆ. ಇನ್ಯಾರ್ದೋ ಶಾರ್ಟ್ ತೆಗಿತಿದ್ದಾಗ ರೋಪ್ ಏನೋ ಕಟ್ಟಿರ್ತೀವಿ, ತೊಂದರೆ ಆದರೆ ಹಂಗಲ್ಲ ಕಂಡ್ರು ಹಿಂಗೆ ಏನೋ ಮಾಡ್ಬಿಡ್ತೀರಿ, ಸೊಂಟ ಮುರಿದಾಕ್ಬಿಡ್ತೀರ ಬಂದು ಅಷ್ಟು ಎಚ್ಚರಿಕೆ ತಗೋತಾರೆ. ಬೇರೆಯವನ ಬಗ್ಗೆನೂ ಅಷ್ಟು ಕಾಳಜಿ ವಹಿಸ್ತಾರೆ. ಇನ್ಯಾರೋ ದೊಡ್ಡ ನಟ ಇದ್ದರೆ ಪಕ್ಕಕ್ಕೆ ಕೂರಿಸ್ಕೊಂಡು ಅವರೇ ಊಟ ಬಡಿಸ್ತಾರೆ. ಅದೆಲ್ಲ ತುಂಬ ಒಳ್ಳೆಯ ವ್ಯಕ್ತಿ ಸರ್. ಯಾರ್ಯಾರು ಅವ್ರ ಬಗ್ಗೆ ಏನೇನು ಕತೆ ಕಟ್ಟಿದ್ದಾರೋ ಅದೆಲ್ಲಕ್ಕೆ ವ್ಯತಿರಿಕ್ತವಾಗಿ ಅದ್ಭುತವಾದ ಮನುಷ್ಯ. ಯಾಕೆ ಸರ್, ಯಾವ ಕಾರಣಕ್ಕೆ ಈ ರೀತಿ ಹೇಳ್ತಾರೆ ಹಾಗಾದ್ರೆ? ಯಶಸ್ಸು ಇರುವ ವ್ಯಕ್ತಿಗೆ ಗಾಳಿ ಸುದ್ದಿಗಳು ಅಷ್ಟೇ ಇರುತ್ತೆ, ಗಾಸಿಪ್ ಅನ್ನೋದಿರುತ್ತಲ್ವ. ಮಿತ್ ಸೃಷ್ಟಿ ಎನ್ನುವುದು ಮನುಷ್ಯನ ಮೂಲಭೂತ ಗುಣ. ಈಗ ದೀಪಕ್ ಅಂದಾಗ ನಿಮ್ಮಿಂದ ದೂರದಿಂದ ನೋಡ್ತಿರೋ ದೀಪಕ್ ಹೆಂಗೆ ಗೊತ್ತಾ, ಅವತ್ತು ಏನು ಮಾಡಿದ್ರು ಗೊತ್ತಾ ಅಂತಲೇ ಕತೆ ಹೇಳ್ತಾರೆ. ಹಾಗೆ ಒಬ್ಬ ದೊಡ್ಡ ಸ್ಟಾರ್ ಆಗ್ಬಿಟ್ಟಾಗ ಅವ್ರೇನು ಗೊತ್ತಾ ಅಂತ ಕತೆ ಹೇಳುವ ಜನ ಇರ್ತಾರೆ. ಕತೆ ಸೃಷ್ಟಿ ಆದಷ್ಟು ಅವ್ರು ದೊಡ್ಡ ಸ್ಟಾರ್ ಆಗ್ತಾ ಇರ್ತಾರೆ. ಯೂಶ್ವಲಿ ಅವ್ರನ್ನ ಒಂದು ಹಿಸ್ಟೋರಿಕಲ್ ಪಾತ್ರದಲ್ಲಿ ನೋಡಬೇಕು ಅಂತ ಅಭಿಮಾನಿಗಳ ಆಸೆ. ಆ್ಯಂಡ್ ಅವ್ರಿಗೂ ಅದಿದೆ, ಹಿಸ್ಟೋರಿಕಲ್ ಪಾತ್ರಗಳನ್ನ ಮಾಡಬೇಕು ಅಂತ. ಸೊ ಮುಂದೆ ಏನಾದರೂ ನಿಮ್ಮ ಪ್ಲಾನ್ ಆ ರೀತಿ ಏನಾದರೂ ಇದೆಯಾ? ನಾವು ಅಂಥದ್ದೇ ಒಂದನ್ನು ಕತೆ ಮಾಡ್ತಾ ಇದ್ದೀವಿ. ಓಕೆ, ಸಿಂಧೂರ ಲಕ್ಷ್ಮಣನ ವಿಷಯ ಇಟ್ಕೊಂಡು ಕತೆ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಐ ಥಿಂಕ್ ಇನ್ನೊಂದು 3-4 ತಿಂಗಳೊಳಗಡೆ ಸ್ಕ್ರಿಪ್ಟ್ ಆದರೆ, ಸ್ಕ್ರಿಪ್ಟ್ ಚೆನ್ನಾಗಿದೆ ಅನಿಸಿದ್ರೆ ಅದನ್ನೇ ಮಾಡ್ತೀವಿ. ಸ್ಕ್ರಿಪ್ಟ್ ಚೆನ್ನಾಗಬೇಕು, ನಮಗೆಲ್ರಿಗೂ ಇಷ್ಟ ಆಗಬೇಕು. ತರುಣ್ ಸುಧೀರ್ ಡೈರೆಕ್ಟ್ ಮಾಡ್ತಿದ್ದಾರೆ, ಹರಿಕೃಷ್ಣ ಸಂಗೀತ ಮಾಡ್ತಿದ್ದಾರೆ, ಸುಧಾಕರ್ ಅವ್ರು ಕ್ಯಾಮ್ರಾ ವರ್ಕ್ ಮಾಡ್ತಿದ್ದಾರೆ. ಇದೆಲ್ಲ ಲಾಕಪ್ ಆಗಿದೆ. ಸ್ಕ್ರಿಪ್ಟ್ ಲಾಕ್ ಆಗಬೇಕು, ಕತೆಗೋಸ್ಕರ. ಸ್ಕ್ರಿಪ್ಟ್ ಕತೆನೂ ಫಿಕ್ಸ್ ಆಗಿದೆ, ಸ್ಕ್ರಿಪ್ಟ್ ಚಿತ್ರಕತೆ ಲಾಕ್ ಆಗಿದೆ. ಚಿತ್ರಕಥೆ ಕತೆ ಚೆನ್ನಾಗಿರಬಹುದು, ಚಿತ್ರಕತೆ ಚೆನ್ನಾಗಿರೋದು ಇಂಪಾರ್ಟೆಂಟ್. ಹೌದು. ಬೀಟ್ ಪ್ಲಸ್ ಕರ್ನಾಟಕ.